ಇನ್ನು ಎರಡನೇದಾಗಿ ಕೃಷ್ಣಾಪುರ ಪರಿಸರದ KFC ಕೃಷ್ಣಾಪುರ ಆರಂಭದಲ್ಲಿ ಎಳೆ ವಯಸ್ಸಿನ ಮಕ್ಕಳೊಂದಿಗೆ ತಂಡವನ್ನ ರಚಿಸಿಕೊಂಡು ಮಕ್ಕಳ ವಯಸ್ಸು ಎಳೆಯದಾದ್ರೂ ಕೂಡ ಆ ಮಕ್ಕಳಲ್ಲಿರುವಂತಹ ಎನರ್ಜಿ ಏನಿತ್ತು ಅದು ಅವರ ವಯಸ್ಸಿಗಿಂತ ಎಷ್ಟೋ ಮಿಗಿಲಾಗಿ ಕಂಡು ಬರ್ತಾ ಇತ್ತು. ಸೊ ಕ್ರಮೇಣ ಕ್ರೀಡೆಯೊಂದಿಗೆ ಸಾಮಾಜಿಕ ವಿಚಾರವನ್ನ ಸಿದ್ಧಾಂತವಾಗಿಟ್ಟುಕೊಂಡು ಕೇವಲ ಅದು ಅನಿಸಿಕೆ ಮಾತ್ರ ಆಗಿರ್ಲಿಲ್ಲ, ತಮ್ಮ ತಂಡದ ಸಿದ್ಧಾಂತವೇ ಜನರ ಸಮಸ್ಯೆಯನ್ನ ಬಗೆಹರಿಸುವುದು, ಜನರ ಕಷ್ಟಗಳಿಗೆ ಸ್ಪಂದಿಸುವುದು ಎಂಬ ಮಾತನ್ನ ನಿರರ್ಗಳವಾಗಿ ನಿರಂತರವಾಗಿ ಆ ಸುದೀರ್ಘ ವರ್ಷಗಳ ಕಾಲ ನಡೆಸ್ತಾ ಬಂದಿದೆ. ಅದು ಬಡ ಹೆಣ್ಣು ಮಕ್ಕಳ ಮದುವೆ ವಿಚಾರ ಆಗಿರಬಹುದು, ಅದೆಷ್ಟೋ ಕುಟುಂಬಗಳಿಗೆ ಆಸ್ಪತ್ರೆಯ ಖರ್ಚನ್ನ ಭರಿಸಲಾಗದೆ ಪರಿತಪಿಸುತ್ತಿರುವಂತಹ ಅದೆಷ್ಟೋ ರೋಗಿಗಳಿಗೆ ಚಿಕಿತ್ಸೆಯ ಪ್ರೋತ್ಸಾಹಧನ ಆಗಿರಬಹುದು. ಇತ್ತೀಚೆಗೆ ಕಳೆದ ವರ್ಷ ನಾವು ನೋಡಿದ್ದೇವೆ, ನಮ್ಮ ಶಾಕಿರ್ ಅವರ ವಾಮದ ಪದವು ಆ ಏರಿಯಾದಲ್ಲಿ ಊರಿನಲ್ಲಿ ಒಂದು ಮದ್ರಸಾ ಶಿಕ್ಷಣಕ್ಕೆ ಒಂದು ಮದ್ರಸಾ ಕಟ್ಟಡದ ಅವಶ್ಯಕತೆ ಇತ್ತು. ಸೊ ಇಲ್ಲಿಂದ ಅಷ್ಟೊಂದು ದೂರದಲ್ಲಿ ಆ ಗ್ರಾಮೀಣ ಪ್ರದೇಶದಲ್ಲಿ ಆ ಮದ್ರಸವನ್ನ ನಾವು ನೋಡಿದಾಗ ಕಣ್ಣು ತುಂಬಿ ಬಂತು. ಇದಕ್ಕೆ ಅಬ್ದುಲ್ ಸಮದ್ ಹಾಗೂ ಕ್ರಿಕೆಟ್ ಗ್ರೂಪ್ನ ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದಾರೆ. ಖಂಡಿತವಾಗಿಯೂ ಹೇಳಿದಷ್ಟು ಹೊಗಳಿದಷ್ಟು ಕಡಿಮೆ ಅನ್ನುವಂತಹ ಕ್ವಾಲಿಟಿ, ಅಷ್ಟೊಂದು ಸುಂದರ ಅಷ್ಟೊಂದು ದೃಢವಾದಂತಹ ಆ ಮದ್ರಸಾ ಕಟ್ಟಡವನ್ನ ನಿರ್ಮಿಸಿ ಅವರಿಗೆ ಹಸ್ತಾಂತರ ಮಾಡುವುದರ ಜೊತೆಗೆ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ, ಅದರಲ್ಲೂ ವಿಶೇಷವಾಗಿ ಆ ಲಾಕ್ಡೌನ್ ನಲ್ಲಂತೂ ಅಧ್ಯಕ್ಷರಾದಂತಹ ಸಾದಿಕ್ ರವರ ನೇತೃತ್ವದಲ್ಲಿ ಅದೆಷ್ಟೋ ಕುಟುಂಬಗಳಿಗೆ ರೇಷನ್ ಕಿಟ್ ಅನ್ನ ವಿತರಿಸಿ KFC ಕೃಷ್ಣಾಪುರ ಯಾವತ್ತಿದ್ರೂ ಕೂಡ ಕೇವಲ ಕ್ರಿಕೆಟ್ ಮಾತ್ರ ಅಲ್ಲ, KFC ಕೃಷ್ಣಾಪುರ ಅಂತ ಹೇಳಿದ್ರೆ ಅದು ಜನರ ಭಾವನೆಯ ಒಂದು ಭಾಗ ಅಂತ ಹೇಳಿ KFC ಕೃಷ್ಣಾಪುರ ಸಾಬೀತುಪಡಿಸಿದೆ. ಸೊ ಕಂಗ್ರಾಚುಲೇಷನ್, ಅಭಿನಂದನೆಗಳು KFC ಕೃಷ್ಣಾಪುರ ತಂಡಕ್ಕೆ. ಅನುಪಸ್ಥಿತಿ ಅಧ್ಯಕ್ಷರದ್ದು ಕಂಡು ಬರ್ತಾ ಇದೆ. ಸಾದಿಕ್ KFC ರವರು, ಅವರ ಅನುಪಸ್ಥಿತಿಯಲ್ಲಿ ಹನೀಫ್ PMR ಬಂದು ಆ ಒಂದು ಗೌರವವನ್ನ ತಾವು ಪಡೆದುಕೊಳ್ಬೇಕು. ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ KFC ಕೃಷ್ಣಾಪುರ ತಂಡಕ್ಕೆ. ನಿರೀಕ್ಷೆಗೂ ಮಿಗಿಲಾದಂತಹ ಸಮಾಜ ಸೇವೆ, ನಿರೀಕ್ಷೆಗೂ ಮಿಗಿಲಾದಂತಹ ಕ್ರೀಡೆಯಲ್ಲಿ ಗಳಿಸಿದಂತಹ ಆ ಛಲಭರಿತ ಪ್ರಶಸ್ತಿಗಳು, ಅಂಡರ್ ಕ್ರಿಕೆಟ್ ನಲ್ಲಿ ದೊಡ್ಡ ಕ್ರಮಾಂಕದ ತಂಡಗಳು ಹಾಗೂ ಆಟಗಾರರನ್ನ ನಿಬ್ಬೆರಗಾಗಿಸಿದಂತಹ ಖ್ಯಾತಿ ಅದು ಖಂಡಿತವಾಗಿಯೂ KFC ಕೃಷ್ಣಾಪುರಕ್ಕೆ ಸಲ್ತದೆ. ಸೊ ಇನ್ನಷ್ಟು ಸುದೀರ್ಘ ವರ್ಷಗಳ ಕಾಲ ಈ ಕ್ರೀಡೆಯ ಜೊತೆಗೆ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನ ತಾವು ನಡೆಸ್ತಾ ಬನ್ನಿ. ಅಲ್ಲಾಹ್ ನಿಮ್ಗೆ ಆ ಶಕ್ತಿಯನ್ನ ನೀಡಲಿ ಅಂತ ಹೇಳಿ ಆಜಾದ್ ಫೌಂಡೇಶನ್